ಫಸ್ಟ್ ಟೈಮ್ ಅರಣ್ಯ ಭವನದಲ್ಲಿ ಯಾರಾದರೂ ನಾವು ಫೆಸಿಲಿಟೇಷನ್ ಮಾಡ್ತಾ ಇದ್ದೀವಿ. 64 ಔಟ್ ಆಫ್ 110 ನಮ್ಮ ಇನ್ಸ್ಟಿಟ್ಯೂಟಿಂದ ಎಲ್ಲರೂ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಎಲ್ಲಿ ತನಕ ನೀವು ಉತ್ತಮವಾದ ಕೆಲಸ ಮಾಡ್ತೀರೋ ಯಾವುದನ್ನ ಪೋಸ್ಟ್ ಆಗಲಿ ಅದು ನಿಮ್ದಂತ ರೆಕಗ್ನೈಸ್ ಆಗೇ ಆಗುತ್ತೆ. ಇದೀಗ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಇಂಡಿಯಾ ಫಾರ್ IAS ಸಂಸ್ಥೆಯ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದಂಥ ಡಾಕ್ಟರ್ GN ಶ್ರೀಕಂಠಯ್ಯನವರು ನಿವೃತ್ತ IFS ಅಧಿಕಾರಿಯವರನ್ನು ಕೇಳ್ಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹಾಗೂ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ ಮತ್ತು ಈ ಕಾರ್ಯಕ್ರಮ ಬಂದಿರುವ ಎಲ್ಲ ಬಂಧು ಮಿತ್ರರುಗಳೇ, ಈಗ ತಾನೇ ಇದು ಭಾಳ ಶುಭ ಸಂದರ್ಭ. ಯಾಕೆಂದರೆ ವನದೇವತೆಯ ರೂಪದಲ್ಲಿ ಶ್ರೀಮತಿ ಮೀನಾಕ್ಷಿ ನೇಗಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ವನದೇವತೆನೇ, ಅದರಲ್ಲಿ ಏನು ತಪ್ಪಿಲ್ಲ. ಯಾಕೆಂದರೆ ಎಂಟೈರ್ ಫಾರೆಸ್ಟ್ ಆಫ್ ಕರ್ನಾಟಕ ಶಿ ಈಸ್ ಲುಕಿಂಗ್ ಆಫ್ಟರ್. ಹಾಗಾಗಿ ಇದು ಒಂದು ಅಭೂತಪೂರ್ವದ ಕಾರ್ಯಕ್ರಮ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈಗಾಗಲೇ ನನ್ನ ಸ್ನೇಹಿತರಾದ ಶ್ರೀನಿವಾಸ್ ಅವರು ಹೇಳಿದರು, ಇದು ಭಾಳ ಫಸ್ಟ್ ಅಂತ. ರಿಯಲಿ ಫಸ್ಟ್. ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಕರ್ನಾಟಕದ ಒಬ್ಬ ಹುಡುಗ ಬಸವರಾಜ ಕೆಂಪವಾಡ ಫಸ್ಟ್ ರ್ಯಾಂಕ್ ತಗೊಂಡು ಒಂದು ಕೀರ್ತಿ ತಂದರೆ. ಸ್ವಲ್ಪ ಎದ್ದು ನಿಂತ್ಕೋಬೇಕು ಬಸವರಾಜ ಕೆಂಪವಾಡ. ಹಾಂ, ನೋಡಲಿ ಎಲ್ಲರೂ ನಿಮ್ಮನ್ನು. ಹಾಗಾಗಿ ದಿಸ್ ಇಸ್ ದ ವೆರಿ ಫಸ್ಟ್. ಈಗಾಗಲೇ ಹೇಳಿದಾಗೆ ನಾವು ಯಾವುದಕ್ಕೆ ಅರಣ್ಯ ಭವನನೇ ಚೂಸ್ ಮಾಡೋದು ಅಂತ ಅಂದ ತಕ್ಷಣ ಒಂದು ನಮಗೆ ಮುಖ್ಯವಾಗಿ ನಮಗೇನು ಅಂತಂದರೆ ಮೀನಾಕ್ಷಿನಾಗಿದ್ದಾಗ ನನ್ನ ಮಾತು ಕೇಳ್ತಾರೆ, ಎಲ್ಲೆಲ್ಲ ಜಾಗ ಕೊಡ್ತಾರೆ, ನಡೆಸ್ಕೊಡ್ತಾರೆ ಅಂತ ನಮ್ಮ ಕಾನ್ಫಿಡೆನ್ಸ್. ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಅವರು. ಹಾಗಾಗಿ ಮೀನಾಕ್ಷಿ ನೇಗಿಯವರು ಕೂಡ ಸರ್ ಇಲ್ಲೇ ಮಾಡೋಣ ಅಂತ ಹೇಳಿದ್ರು. ಇಲ್ಲೇ ಮಾಡೋಣ, ಚೆನ್ನಾಗಿರುತ್ತೆ, ಅರಣ್ಯ ಭವನದಲ್ಲೇ ಮಾಡೋಣ ಅಂತೇಳಿ. ಹಾಗಾಗಿ ಫಸ್ಟ್ ಟೈಮ್ ಅರಣ್ಯ ಭವನದಲ್ಲಿ ಯಾರಾದರೂ ನಾವು ಫೆಸಿಲಿಟೇಷನ್ ಮಾಡ್ತಾಯಿದ್ದೀವಿ ಅಂತ. ಇಲ್ಲ ನಾವು ಬೇರೆ ಹೋಟೆಲ್ಗಳು ಬೇರೆ ಕಡೆ ಮಾಡ್ತಾಯಿದ್ದು. ಹಾಗಾಗಿ ಇದೊಂದು ಉತ್ತಮವಾದ ಕಾರ್ಯಕ್ರಮ ಆಗ್ತಾಯಿದೆ ನಮಗೆ. ಏಕೆಂದರೆ ವ್ಯಾಲ್ಯೂ ಎಡಿಷನ್ ಒಂದು ಏನಪ್ಪ ಅಂತಂದರೆ ಬಂದ ಹೊಸ ಆಫೀಸರ್ಗಳಿಗೆ ಅರಣ್ಯ ಭವನದಲ್ಲಿ ಒಂದು ಆಗಿದ್ರೆ ಅವ್ರಿಗೂ ಕೂಡ ಒಂಥರ ನಮ್ಮದು ಅಂತ ಭಾವನೆ ಬರ್ತದೆ. ಆಲ್ರೆಡಿ ಸರ್ಕಾರದಿಂದನೇ ಮಾಡ್ದಂಗೆ ಭಾವನೆ ಬರ್ತದೆ. ಸರ್ಕಾರನೇ ಮಾಡಬೇಕಾಗಿತ್ತು, ಅದ್ರ ಪರವಾಗಿ ನಾವೇ ಮಾಡ್ತಾ ಇದ್ದೇವೆ. ಇದು ಉದ್ದೇಶ ಏನು ಅಂತಂದರೆ ಮುಖ್ಯವಾಗಿ ಈಗ ಯಾರ್ಯಾರೀಗ ಸೆಲೆಕ್ಟ್ ಮಾಡಿದಾರೋ ಇದುವರೆಗೂ ಕೂಡ ನಮ್ಮ ಇಂಡಿಯಾ ಫಾರ್ IAS ಇಂದ ಸಾಕಷ್ಟು ಜನ ಸಿವಿಲ್ ಸರ್ವಿಸಸ್ಗೆ ಪ್ರತಿ ವರ್ಷವೂ ಕೂಡ ನಾವು ಈ ಕಾರ್ಯಕ್ರಮ ಮಾಡ್ತಾನೆ ಬಂದಿದ್ದೀವಿ. ಒಂದು 20 ಡೇಸ್ ಬ್ಯಾಕ್ ಸುಮಾರು 21 UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಂತ ಆಯ್ಕೆ ಆದವರು ಕೂಡ ನಾವು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ದೇವೆ. IAS ಇದ್ದಾರೆ, IPS ಇದ್ದಾರೆ, ಬೇರೆ ಬೇರೆ ಸರ್ವಿಸಸ್ಸು. ಈ IFS ರಿಸಲ್ಟು ಸ್ವಲ್ಪ ಲೇಟ್ ಆಯಿತು ಬಂದಿದ್ದು. ಹಾಗಾಗಿ ಇವರಿಗೆ ಪ್ರತ್ಯೇಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ, ಇಲ್ಲಾಂದ್ರೆ ಜೊತೆಗೆ ಮಾಡ್ತಾಯಿದ್ದೆ. ಹಾಗಾಗಿ ನಮ್ಮ ಕಾಲಕ್ಕೆ ನೋಡಿ ಯಾರು ನಮ್ಮನ್ನು ಕೇಳ್ತಾನಿರಲಿಲ್ಲ, ಎಲ್ಲಿ ಮಾಡಿದ್ರಿ, ಯಾಕೆ ಮಾಡಿದ್ರಿ ಅಂತ. ಈ ಕಾಲಕ್ಕೆ ಒಂದು ಓದೋದಕ್ಕೆ ಸಾಕಷ್ಟು ಫೆಸಿಲಿಟೀಸ್ ಇದೆ, ಆನ್ಲೈನ್ ಇದೆ, ಆಫ್ಲೈನ್ ಇದೆ, ಇಂಥರ ಕೋಚಿಂಗ್ ಸೆಂಟರ್ಸ್ ಎಲ್ಲ ಇದ್ದಾವೆ. ನಮ್ಮ ಕಾಲಕ್ಕೆ ನಾವೇ ಓದ್ಕೊಂಡೆಲ್ಲನೂ ಕೂಡ ಈ ಎಕ್ಸಾಮ್ ಪಾಸ್ ಮಾಡಿದ್ದು. ಮತ್ತು ಈ ಥರ ನಮಗೆ ರೆಕಗ್ನಿಷನ್ ಕೂಡ ಮಾಡ್ತಿರ್ಲಿಲ್ಲ. ಆ ರೆಕಗ್ನಿಷನ್ ಮಾಡಿದ್ರೆ ಒಂದು ನಮ್ಗೆ ಸಂತೋಷ ಆಗ್ತಿತ್ತು. ಹಾಗಾಗಿ ನಾವೆಲ್ಲ ಅದನ್ನು ತಪ್ಪಿಸ್ಕೊಂಡಿದ್ದೀವಿ. ಹಾಗಾಗಿ ಈಗಿನ ಮಕ್ಕಳುಗಳು ಯಾರು ಅಚೀವರ್ಸ್ ಇದ್ದಾರೆ ಆ ಒಂದು ಸಂತೋಷ ಸಿಕ್ಕಲಿ, ಅವ್ರಿಗೆ ಎನ್ಕರೇಜ್ಮೆಂಟ್ ಬರಲಿ, ಆ ಕಮಿಟ್ಮೆಂಟ್ ಬರಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಈ ಕಾರ್ಯಕ್ರಮ ಬೆಳೆದ ಮೊದಲನೇ ಕೂಡ ಒಂದು ಸಣ್ಣ ಇಂಟ್ರಾಕ್ಟಿವ್ ಸೆಷನ್, ಒಂದು 3/4 ಗಂಟೆ ಇಂಟ್ರಾಕ್ಟಿವ್ ಸೆಷನ್ ಕೂಡ ಸೀನಿಯರ್ ಆಫೀಸರ್ಸ್ ಆ್ಯಂಡ್ ದ ಅಚೀವರ್ಸ್ ಜೊತೆ ಕೂಡ ಇಂಟ್ರಾಕ್ಟಿವ್ ಸೆಷನ್ ಆಗಿದೆ. ಹಾಗಾಗಿ ಇನಿಷಿಯಲಿ ಅವರಿಗೆ ಒಂದು ಅಟ್ಲೀಸ್ಟ್ ಇನ್ಸೈಡ್ ಸಿಗುತ್ತೆ, ಹೇಗೆ ಈ ಕ್ಯಾಡ್ರ್ ಅಂದರೆ ಹೇಗೆ, ಈ ಫಾರೆಸ್ಟ್ ಸರ್ವಿಸ್ ಅಂದರೆ ಹೇಗೆ, ಏನು ಕೆಲಸ ಚಾಲೆಂಜಸ್ ಇರುತ್ತೆ, ಏನೇನು ಕೆಲಸ ನಿರ್ವಹಿಸಬೇಕು ಅನ್ನೋದೆಲ್ಲ ಕೂಡ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಕೂಡ ಒಂದು ಇಂಟ್ರಾಕ್ಟಿವ್ ಸೆಷನ್ ಕೂಡ ಮಾಡಿದ್ದೀವಿ. ಹಾಗಾಗಿ ಅಲ್ಟಿಮೇಟ್ಲಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ನಮ್ಮ ಅಚೀವರ್ಸ್ಗೆ ಎನ್ಕರೇಜ್ ಮಾಡಬೇಕು. ಮತ್ತು ಈ ಒಂದು ಮೆಸೇಜ್ ಏನಿದೆ ನಮ್ಮ ಕರ್ನಾಟಕದ ಮೂಲೆ ಮೂಲೆಗೆ ತಲುಪಬೇಕು. ಇವ್ರನ್ನ ಅಚೀವರ್ಸ್ನ ಉತ್ತೇಜಿತರಾಗಿ ನಮ್ಮ ಮಕ್ಕಳು ಇನ್ನೂ ಹೆಚ್ಚಿಗೆ ಎಕ್ಸಾಮ್ ಬರೀಬೇಕು ಕರ್ನಾಟಕದಿಂದ ಅನ್ನೋದು ಕೂಡ ನಮ್ಮ ಉದ್ದೇಶ. ನಮ್ಮ ಇಂಡಿಯಾ ಫಾರ್ IAS ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳಲಿಲ್ಲ ನೋಡಿ. ನಾವು ಬಿಫೋರ್ ಲಾಸ್ಟ್ ಇಯರ್ KS ಎಕ್ಸಾಮಿನೇಷನಲ್ಲಿ 60%, 64 ಔಟ್ ಆಫ್ 110 ನಮ್ಮ ಇನ್ಸ್ಟಿಟ್ಯೂಟಿಂದ ಎಲ್ಲರೂ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿ ನಮ್ಮ UPSC ಸಿವಿಲ್ ಸರ್ವಿಸಿಂದ ಎಷ್ಟು ಶ್ರೀನಿವಾಸ್ ಅವರೇ ಸೆಲೆಕ್ಟ್ ಆಗಿದ್ದು? ಔಟ್ ಆಫ್ 25, 19 ಕ್ಯಾಂಡಿಡೇಟ್ಸ್ ಫಾರ್ ಫ್ರಮ್ ಇಂಡಿಯಾ ಫಾರ್ IAS, ಇನ್ಕ್ಲೂಡಿಂಗ್ ಸಮ್ ಔಟ್ಸೈಡ್ ಸ್ಟೇಟಿಂದ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಒಂದು ಉತ್ತಮವಾದ ತಂಡ ಇದೆ.
ಸ್ಪೆಷಲಿ ಕೇದಾರ್ ಅವರು ಈಗ ಆಲ್ ಇಂಡಿಯಾ ಲೆವೆಲಲ್ಲಿ ಇಸ್ ದ ಎಕ್ಸ್ಪರ್ಟ್ ಫಾರ್ ಮಾರ್ಕೆಂಟ್ರಿ ಎಕ್ಸ್ಪರ್ಟ್. ಆ್ಯಂಡ್ ಆಲ್ ಇಂಡಿಯಾ ಎಲ್ಲ ಬೇರೆ ಬೇರೆ ಸ್ಟೇಟ್ಗಳು ಕೂಡ ಬಂದು ನಮ್ಮಲ್ಲಿ ಮಾರ್ಕ್ ಇಂಟರ್ವ್ಯೂ ಟೆಸ್ಟ್ ತಗೊಳ್ತಾರೆ. ಅದೇ ರೀತಿ ನಮ್ಮ ಜೊತೆಗೆ ಇವತ್ತೇನು ತಾವೆಲ್ಲ ಅನ್ಕೋಬೋದು, ಏನು ಇವತ್ತು ಶ್ರೀಧರ್ ಸಾಹೇಬರು, ಕೇಂದ್ರಮೂರ್ತಿ ಸಾಹೇಬರು ಕರೆದಿದ್ದಾರೆ ನಮ್ಮನ್ನು ಯಾಕೆ ಅಂತ. ಅವ್ರು ಯಾವಾಗಲೂ ನಮ್ಮ ಒಂದು ಕುಟುಂಬ ಇದ್ದಾಗೆ ಯಾವಾಗಲೂ ನಮಗೆ ಮಾರ್ಕ್ ಇಂಟರ್ವ್ಯೂ ತೊಗೊಳ್ಳೋದಕ್ಕೆ, ಬೇರೆ ಬೇರೆ ಒಂದು ಅವರಿಗೆ ಗೈಡೆನ್ಸ್ ಕೊಡೋದಕ್ಕೆ ಅಥವಾ ಮುಂದೆ ಪ್ರಿಪ್ರೇಷನ್ ಮಾಡೋದಕ್ಕೆ ಕೂಡ ನಮ್ಮ ಅಕಾಡೆಮಿಗೆ ಬರ್ತಾರೆ. ಹಾಗಾಗಿ ಅವರು ನಮ್ಮ ಜೊತೆಲಿ ಇಲ್ಲಿದ್ದಾರೆ. ಅದೇ ರೀತಿ ನಾನು ನಮ್ಮ ಕೆಲವರು ಆಫೀಸರ್ಗೆ ಇನ್ನು ಮುಂದೆ ನಾನು ಇನ್ನೊಂದು ಸ್ವಲ್ಪ ಜನ ಈಗ ಯಂಗ್ಸ್ಟರ್ಸ್ಗಳ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ನೀವು ತಾವೆಲ್ಲರೂ ಕೂಡ ನಮ್ಮ ಜೊತೆಲಿ ಬರೋದಿದ್ದರೆ ಇನ್ನೂ ಸ್ವಲ್ಪ ಹೆಚ್ಚಿನ IAFS ಆಫೀಸನ್ನ ಪ್ರೊಡ್ಯೂಸ್ ಮಾಡ್ಬೋದು ನಮ್ಮ ಕರ್ನಾಟಕದಿಂದ. ಹಾಗಾಗಿ ಮತ್ತು ಕರ್ನಾಟಕ ಅಂತ ಹೇಳೋದಾದ್ರೆ ನಮ್ಮ ಕೆಲವರು ಕ್ಯಾಂಡಿಡೇಟ್ಸ್ ಕೇಳ್ತಾರೆ ಹೇಗೆ ಕ್ಯಾಡರ್. ಕರ್ನಾಟಕ ಇಸ್ ಒನ್ ಆಫ್ ದ ಬೆಸ್ಟ್ ಕ್ಯಾಡರ್, ಬ್ಯೂಟಿಫುಲ್ ಕ್ಯಾಡರ್. ಇಲ್ಲಿದ್ದ ಮೇಲೆ ಇಲ್ಲೂ ಏನೋ ಇದ್ದೇ ಇರ್ತವೆ, ಸಣ್ಣ ಪುಟ್ಟ ತೊಂದರೆಗಳು ಅಥವಾ ಹೆಚ್ಚು ಕಡಿಮೆ ಇದ್ದೇ ಇರ್ತವೆ, ಇಲ್ಲ ಅಂತ ಹೇಳಿಲ್ಲ. ಒನ್ ಆಫ್ ದ ಗುಡ್ ಕ್ಯಾಡರ್ಸ್. ಆ್ಯಂಡ್ ಬೇರೆ ಬೇರೆ ಕ್ಯಾಡರ್ ಬೇರೆ ಬೇರೆ ಸ್ವಲ್ಪ ರಾಜಕೀಯವಾಗಿ ಅಥವಾ ಭೌಗೋಳಿಕವಾಗಿ ಕೆಲವು ಇಶ್ಯೂಸ್ ಇರ್ತವೆ. ಆದರೂ ಕೂಡ ನಮ್ಮ ಈಗ ಯಾರೀಗ ತೇರ್ಗಡೆ ಆಗಿದ್ದಾರೆ, ನಾನು ಹೇಳೋದಿಷ್ಟೇ, ಎಲ್ಲಿ ತನಕ ನೀವು ಉತ್ತಮವಾದ ಕೆಲಸ ಮಾಡ್ತೀರೋ ಯಾವುದನ್ನ ಪೋಸ್ಟ್ ಆಗಲಿ ಅದು ನಿಮ್ದಂತ ರೆಕಗ್ನೈಸ್ ಆಗೇ ಆಗುತ್ತೆ. ಇನ್ನೂ ಒಳ್ಳೆ ಪೋಸ್ಟ್ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು, ರೆಕಗ್ನಿಷನ್ ಬೇಗ ಸಿಗುತ್ತೆ. ಈಗ ಉದಾಹರಣೆಗೆ IASನವ್ರಿಗೆ CEO ಅಂತ DC ತಕ್ಷಣ ಏನು ಕೆಲಸ ಮಾಡಿದ್ರು ಬೇಗ ಹೈಲೈಟ್ ಆಗುತ್ತೆ. ಬಟ್ ನಾನೆಲ್ಲಿಂದ ಖಂಡಿತ ಒಂದು 2-3 ಜಿಲ್ಲೆಯಿಂದ ನಾನು ಅಷ್ಟೇ ಹೈಲೈಟ್ ಆಗ್ತಿದ್ದೆ ಜಿಲ್ಲೆಗಳಲ್ಲಿ. ಏಕೆಂದರೆ ಕೆಲಸ ಎಲ್ಲಾದರೂ ಮಾಡ್ಬೋದು, ಎಲ್ಲಿ ಕೆಲಸ ಮಾಡಿದ್ರು ರೆಕಗ್ನೈಸ್ ಸಿಗುತ್ತೆ. ಹಾಗಾಗಿ ನೀವು IAFS ಆಫೀಸರ್ಸು ಹೇಗೆ ಏನನ್ನೋ ಅಂದ್ಕೊಳ್ಳೋದು ಬೇಡ. ಇದು ಕೂಡ ಒಂದು ಅತ್ಯುತ್ತಮವಾದ ಒಂದು ಸರ್ವೀಸು. ಇಲ್ಲೂ ಕೂಡ ಸಾಕಷ್ಟು ಅವಕಾಶಗಳಿದ್ದಾವೆ. ಅದು ಕೂಡ ಇವತ್ತಿನ ವೆರಿ ಬಿಗ್ ಚಾಲೆಂಜಿಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟೇ ದೊಡ್ಡ ಚಾಲೆಂಜು. ಮುಂದಿನ ದಿನ ಆಕ್ಸಿಜನ್ ಸಿಗೋದೇ ಜನಕ್ಕೆ ಕಷ್ಟ ಆಗ್ತದೆ. ಅಂತಹ ಒಂದು ಉತ್ತಮವಾದ ಸರ್ವಿಸ್ ಬಹುಶಃ ಬರ್ತಾ 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 ಈ ಸರ್ವಿಸ್ ಇನ್ನೂ ಇಂಪಾರ್ಟೆನ್ಸ್ ಬರುತ್ತೆ. ಯಾವಾಗ ಸ್ಕೇರ್ಸಿಟಿ ಆಗುತ್ತೋ ರಿಸೋರ್ಸ್, ಜಸ್ಟ್ ಲೈಕ್ ಮೇ ಬಿ ಎನ್ವಿರಾನ್ಮೆಂಟಲ್ ಪ್ರಾಡಕ್ಟ್ಸ್ ಏನು ಸ್ಕೇರ್ಸಿಟಿ ಆಗುತ್ತೆ, ಸ್ಪೆಷಲಿ ವಾಟರ್ ಇರ್ಬೋದು, ಏರ್ ಇರ್ಬೋದು, ಇವೆಲ್ಲ ಸ್ಕೇರ್ಸಿಟಿ ಇದ್ದಾಗ ಬಹುಶಃ ಫಾರೆಸ್ಟ್ ಸರ್ವಿಸ್ಗೆ ಇನ್ನೂ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಹಾಗಾಗಿ ನಿಮ್ಮಗಳಿಗೆ ಇನ್ನೂ ಉತ್ತಮವಾದ ಫ್ಯೂಚರ್ ಇದೆ, ಉತ್ತಮವಾದ ಕೆಲಸ ಮಾಡೋ ಅವಕಾಶ ಇದೆ. ನೀವೆಲ್ಲಾದರೂ ಜನಪರವಾಗಿ ಉತ್ತಮವಾದ ಕೆಲಸ ಮಾಡಿ. ಫಾರೆಸ್ಟ್ ಪರ ಇರಲೇಬೇಕು, ಜೊತೆಗೆ ಫಾರೆಸ್ಟ್ ಜೊತೆಗೆ ಜನಪರವಾಗಿ ಕೆಲಸ ಮಾಡೋದು ಹೇಗೆ ಮಾಡ್ಬೋದು ಅಂತ ಕಲ್ತ್ಕೊಂಡ್ರೆ ಖಂಡಿತ ತಾವು ಸಕ್ಸಸ್ಫುಲ್ ಆಫೀಸರ್ ಆಗ್ಬೋದು ಅಂತ ಹೇಳ್ತಾ, ತಮ್ಮ ಭವಿಷ್ಯ ಉಜ್ವಲವಾಗಲಿ, ನಮ್ಮ ದೇಶಕ್ಕೆ, ರಾಜ್ಯಕ್ಕೂ ಕೀರ್ತಿ ತಂದು ರಾಷ್ಟ್ರಕ್ಕೂ ಕೀರ್ತಿ ಅಂತ ಹೇಳ್ತಾ ತಮಗೆಲ್ಲ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ತಮಗೆಲ್ಲ ಉತ್ತಮವಾದ ಭವಿಷ್ಯ ಆಗಲಿ ಅಂತ ಹಾರೈಸ್ತೇನೆ. ಹಾಗೆಯೇ ಇಂತಹ ಉತ್ತಮ ಒಂದು ಅಧಿಕಾರಿಗಳನ್ನ ಪಡೆದ ಅವರ ಪೋಷಕರು ಕೂಡ ನಾನು ಈ ಮೂಲಕವಾಗಿ ಅವರು ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಕೂಡ ನಾನು ಹಾರೈಸ್ತೇನೆ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.